ನಾನು ಚಿಕ್ಕವನಿದ್ದಾಗ ನನ್ನ ತಾಯಿ ಮಂಗಳೂರು ಕಡೆಯವ್ರು ಇದ್ದಿದ್ರಿಂದ ನಮ್ಗೆಲ್ಲ ಹೆದರ್ಸೋರು ರಾತ್ರಿ ಹೊತ್ತು. ಹೌದು, ಹೊರಗಡೆ ಹೋಗ್ಬೇಡ, ಬ್ರಹ್ಮ ರಾಕ್ಷಸ ಬಂದು ಹಿಡಿತಾನೆ, ಹಿಡಿತಾನೆ, ಮರದ ಹತ್ರ ಇರ್ತಾನೆ ಬ್ರಹ್ಮ ರಾಕ್ಷಸ ಅಂತ. ನೇತಾಡ್ಕೊಂಡಿರ್ತಾನೆ. ಹೌದು. ಹ್ಮ್. ಬ್ರಹ್ಮ ರಾಕ್ಷಸ ಅಂದ್ರೆ ಏನು ಸರ್? ನೋಡಿ, ಇದರ ಬಗ್ಗೆ ಪರಿಪೂರ್ಣ ಜ್ಞಾನ ಇಲ್ಲ, ಹ್ಮ್ ಗೊತ್ತಿದ್ದದನ್ನು ಹೇಳ್ತೇನೆ. ಹ್ಮ್ ಯಾಕಂತ ಹೇಳಿದ್ರೆ ಬ್ರಹ್ಮರಾಕ್ಷಸ ಅನ್ನುವಂಥ ಶಬ್ದ ಬರುವಂಥದ್ದು ಹ್ಮ್ ವೈದಿಕ ಜ್ಞಾನ ಉಳ್ಳವರಿಗೆ ಮಾತ್ರ. ನಮ್ಮಲ್ಲಿ ಬ್ರಹ್ಮರಕ್ಕಸೆ ಅಂತ ಹೇಳುವಂಥದ್ದು ಅದೇನು ಅಂತ ಹೇಳ್ತೇನೆ ನಾನು. ಹ್ಮ್ ನಮ್ಮಲ್ಲಿ 2 ವಿಭಾಗಗಳನ್ನು ಬ್ರಹ್ಮರಾಕ್ಷಸನಿಗೆ ಕೇಳ್ತಾರೆ. ಒಂದು, ಮದುವೆ ಆಗದೆ ಸತ್ತವರು ಬ್ರಹ್ಮರಕ್ಕಸನಾಗ್ತಾನೆ ಅಂತ ಹೇಳ್ತಾರೆ. ಹ್ಮ್ ಅಂದ್ರೆ ಆತ ಮೊದಲು ಏನಾಗಿರ್ತಾನೆ, ಬ್ರಹ್ಮಚರ್ಯದಲ್ಲಿರ್ತಾನೆ. ಹ್ಮ್ ಆಮೇಲೆ ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಚತುರಾಶ್ರಮಗಳು. ಹ್ಮ್ ಬ್ರಹ್ಮಚರ್ಯದಲ್ಲಿದ್ದವ ಹ್ಮ್ ಸತ್ರೆ ಆತ ಬ್ರಹ್ಮರಕ್ಷಸನಾಗ್ತಾನೆ ಅಂತ ಹೇಳ್ತಾರೆ. ಅದು ಅಷ್ಟು ಸಮಂಜಸ ಅಲ್ಲ. ಎಷ್ಟೋ ಮಂದಿ ಬ್ರಹ್ಮಚಾರಿಗಳು ಸಾಧಕರಿದ್ದುಕೊಂಡು ಆಗಿರ್ತಾರೆ, ಉಪದ್ರ ಕೊಡುವವರು ಇಲ್ಲ. ಆಯ್ತಾ, ಒಂದದು ಸರಿ ತಪ್ಪು ಅಂತ ಹೇಳಲಿಕ್ಕೆ ವಿಮರ್ಶೆ ಮಾಡಲಿಕ್ಕೆ ನಾನಲ್ಲ, ನಾನು ಬ್ರಹ್ಮರಕ್ಷನ ನೋಡ್ಲೇ ಇಲ್ಲ ಅದೆಲ್ಲ. ಇನ್ನೊಂದು, ಶಾಸ್ತ್ರಗಳಲ್ಲಿ ಹೇಳಿರೋ ಪ್ರಕಾರ ಚತುರ್ವರ್ಣಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದರಲ್ಲಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಬ್ರಹ್ಮಜ್ಞಾನವುಳ್ಳವ ಬ್ರಾಹ್ಮಣ, ಆಯ್ತಾ, ರಕ್ಷಿಸುವ ಕ್ಷತ್ರಿಯ, ಸಮಾಜದ ಹೊಟ್ಟೆಪಾಡನ್ನು ನೋಡ್ಕೊಳ್ಳೋ ವ್ಯಾಪಾರ ಅದನ್ನು ನೋಡ್ಕೊಳ್ಳೋ ವೈಶ್ಯ, ಅವನು ಎಲ್ಲವೂ ಕೆಟ್ಟದಲ್ಲ ಅಂದರೆ ಕೀಳಲ್ಲ, ಎಲ್ಲ ಶೂದ್ರ, ಸೇವೆಯನ್ನು ಮಾಡೋಂತ ಇದೆ. ಇಲ್ಲಿ ಏನು ವಿನಾಯಿತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಶಿಕ್ಷೆಗಳಲ್ಲೂ ವಿನಾಯಿತಿ ಕೊಟ್ಟಿದ್ದಾರೆ, ಮತ್ತು ಕೆಲವೊಂದು ವ್ಯವಸ್ಥೆಗಳಲ್ಲೂ ವಿನಾಯಿತಿ ಕೊಟ್ಟಿದ್ದಾರೆ. ಶೂದ್ರ ತಪ್ಪು ಮಾಡಿದರೆ ಅದಕ್ಕೆ ಪರಿಹಾರ ಉಂಟು. ಅವನಿಗೇನು ಜ್ಞಾನ ಇಲ್ಲ, ತಪ್ಪು ಮಾಡಿದರೆ ಅರಿಯದೆ ಮಾಡಿರುವಂಥದ್ದು. ವೈಶ್ಯ ತಪ್ಪು ಮಾಡಿದರೆ ಸ್ವಲ್ಪ ಪರಿಹಾರ ಕಡಿಮೆ, ಕ್ಷತ್ರಿಯ ತಪ್ಪು ಮಾಡಿದರೆ ಪರಿಹಾರ ಇನ್ನು ಮತ್ತೂ ಕಡಿಮೆ, ಬ್ರಾಹ್ಮಣ ತಪ್ಪು ಮಾಡಿದರೆ ಪ್ರಾಯಶ್ಚಿತ್ತವೇ ಇಲ್ಲ. ತಪ್ಪು ಮಾಡಿ ಸತ್ರೆ ಅವ ಬ್ರಹ್ಮರಾಕ್ಷಸನ, ಅವನಿಗೆ ಸದ್ಗತಿ ಇಲ್ಲ, ಅವನ ಆತ್ಮ ಸಮಸ್ಯೆ ಕೊಡ್ತದೆ. ಅವನ ಆತ್ಮಕ್ಕೆ ಸದ್ಗತಿ ಯಾವ ರೀತಿ ಮಾಡಿದರೆ ಆಗದೇ ಇದ್ದಾಗ ಕೆಲವು ಕಡೆ ಕಲ್ಲು ಹಾಕಿ ನಂಬುವಂಥದ್ದು, ಕೆಲವರು ಆ ಕಲ್ಲನ್ನು ಒಂದು ಯಾರು ಜನಪದರ ದೈವ ಆವರಣದೊಳಗೆ ಹಾಕಿ, ನಾವು ಕೆಲವು ಅದನ್ನು ತೆಗೆಸಿದ್ದಿದೆ, ಹಾಕಿ ಇವರು ದೈವಕ್ಕೆ ಹಾಕೋಕೆ ಅದಕ್ಕೆ ಪೂಜೆಯನ್ನು ಬ್ರಹ್ಮರಾಕ್ಷಸನ ಪೂಜಿಸೋದು, ಅದಕ್ಕೆ ಕಲ್ಲು ಹಾಕಿ ದೈವಗಳೇ ಮಾಡಿದಾಗ ಅದಕ್ಕೆ ಪೂಜೆ ಮಾಡಿಸೋದು, ಇವರ ಕೈಯಲ್ಲಿ ಮಾಡಿಸೋದು, ಇದೆಲ್ಲ. ಮತ್ತೆ ಜನರು ಬ್ರಹ್ಮರಾಕ್ಷಸ ಅಂತ ಹೆದರಿಕೊಳ್ತಾರೆ ಅಂತ ಹೇಳ್ಕೊಂಡು ಇತ್ತೀಚೆಗೆ ನಾನು ಬಂದ ಹೊಸ ಶಬ್ದ ಕೇಳಿದ್ದೇನೆ ಪ್ರಶ್ನೆಗಳಲ್ಲಿ, ಮತ್ತೆ ಹೀಗೆಲ್ಲ ಬ್ರಹ್ಮ ರಾಕ್ಷಸವಾಗಿದ್ದು ಬ್ರಹ್ಮ ರಕ್ಷಸು ಆಗಿದೆ. ಬ್ರಹ್ಮ ರಾಕ್ಷಸು ಇನ್ನಾದ್ರೂ ಆರಾಧನೆ ಮಾಡ್ಲಿ ಅಂತಾನು ಏನಂತ ಗೊತ್ತಿಲ್ಲ. ಆದರೆ ಬ್ರಹ್ಮ ರಾಕ್ಷಸ ಅನ್ನುವಂಥದ್ದು ಅದೊಂದು ನೆಗೆಟಿವ್ ಎನರ್ಜಿ, ಋಣಾತ್ಮಕವಾದಂಥ ಶಕ್ತಿ, ಸ್ಪಿರಿಟ್. ಹೌದು. ಅದು ಪ್ರಾಯಶ್ಚಿತ್ತವಿಲ್ಲದ ಪಾಪ ಮಾಡಿದಂಥ ಆತ್ಮ, ತಪ್ಪು ಮಾಡಿರೋದು ಅಂಥವನಿಗೆ ಪ್ರಾಯಶ್ಚಿತ್ತವೇ ಇಲ್ಲ. ತಿಳಿದವ ತಪ್ಪು ಮಾಡಿದರೆ ಅಪರಾಧ ಅಂತೇಳಿ ಅಂಥವನ್ನ ಬ್ರಹ್ಮರಾಕ್ಷಸ ಅಂತ ಕರೀತಾರೆ ಅಂತ ನಮ್ಮ ಹಿರಿಯರು ಹೇಳಿರುವಂಥದ್ದು. ಅದಕ್ಕೆ ಸದ್ಗತಿ ಅನ್ನುವಂಥದ್ದು ಅದೇ ವಿಧಾನದಲ್ಲಿ ಮಾಡಬೇಕು ಹೊರತಾಗಿ ದೈವದ ಕೊಡಿಯಡಿಯಲ್ಲಿ ನಮ್ಮ ಮನೆಯ ವ್ಯವಸ್ಥೆಯಲ್ಲಿ ಅಲ್ಲ. ಅದು ದೇವಸ್ಥಾನದಲ್ಲಿ ಅಲ್ಲ. ದೇವಸ್ಥಾನದಲ್ಲಿ ಅಂದ್ರೆ ವೈದಿಕ ವಿಧಾನ ಇದ್ದದ್ರಿಂದ ಅವರೇನು ಮಾಡಬಹುದೋ ಏನೋ ಅದರ ಬಗ್ಗೆ ನಂಗೆ ಗೊತ್ತಿಲ್ಲ. ಅದು ವೈದಿಕ ವಿಧಾನದ ಒಳಗೆ ವ್ಯಾಪ್ತಿಗೆ ಬರ್ತದೆ, ಅದು ಅದರ ಒಂದು ಕಟ್ಟುಪಾಡಿನೊಳಗೆ ಬರ್ತದೆ. ಆಯ್ತಾ, ಪಂಚಾಯತನ ಪೂಜೆ ಪದ್ಧತಿಯೊಳಗೆ ಏನಾದರೂ ಜೋಡಿಸಿಕೊಂಡು ಮಾಡ್ತಾರೋ ಗೊತ್ತಿಲ್ಲ ನನಗೆ. ಎಲ್ಲರೂ ಅನುಕೂಲ ಸಿಂಧುವಾಗಿ ಮಾಡುವಂಥ ವ್ಯವಸ್ಥೆ ಅಲ್ವಾ, ಹಾಗೆ ಬರ್ತದೋ ಗೊತ್ತಿಲ್ಲ, ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾನಲ್ಲ, ನಂಗೆ ಗೊತ್ತಿಲ್ಲ. ಆದ್ರಿಂದ ಇದಕ್ಕೆ ದೈವಾರಾಧನೆಗೆ ಬ್ರಹ್ಮರಾಕ್ಷಸನ ಬಾಧೆ ಅದು ನಾನು ಒಪ್ಪುವುದಿಲ್ಲ. ಪ್ರೇತ ಬಾಧೆ ಇಲ್ಲೋ, ಅದಿದೆ. ಹಾಗಾದರೆ ಪ್ರೇತ ಬಾಧೆ ಅಂತ ಹೇಳಿದರೆ ಏನು? ದೈವಗಳಿಗೆ ಪ್ರೇತಗಳಿಗೆ ಬಾಧೆ ಉಂಟ? ಆಗಲ್ಲ. ಏನು ಅಂತ ಹೇಳಿದ್ರೆ, ನಾನು ಹೇಳಿದೆ ಯಾವ ಭೂತ ಅಂತ ಹೇಳಿದೆ, ಆತ ಪರಿಪೂರ್ಣವಾಗಿ ಭೂತ ಆಗದಿದ್ದಾಗ ಆತ ಪ್ರೇತನಾಗಿರ್ತಾನೆ. ಅರ್ಥ ಆಯ್ತಾ? ಅದು ಪರಿಪೂರ್ಣವಾಗಿ ಆದರೆ ಮಾತ್ರ ಭೂತತ್ವಗಳು ಆತನ ಆತ್ಮಕ್ಕೆ ಒಂದು ಶಕ್ತಿ ಬರ್ತದೆ, ಅದು ದೈವತ್ವಕ್ಕೆ ಸರಿಸಮಾನ. ಇದೆಲ್ಲ ಆಗದಿದೆ, ಕೆಟ್ಟದ್ದೇ ಮಾಡಿಕೊಂಡು ಕುಟುಂಬಕ್ಕೆ ಅನ್ಯಾಯ ಮಾಡಿಕೊಂಡು ಕಟ್ಟಗಳಿಗೆ ದೈವಗಳ ಶಾಪಕ್ಕೊಳಗಾಗಿ ಆತ ಇದು ಹೋದರೆ
ಅದು ಪ್ರೇತಾತ್ಮಕ ಆಗ್ತದೆ, ಪ್ರೇತಗಳ ಬಾಧೆ. ಅದೇನಾಗ್ತದೆ, ಹೆರಿಡಟರಿಯಾಗಿ ಬರುವಂಥ ವ್ಯವಸ್ಥೆ ಅಂದರೆ ರಕ್ತಗತವಾಗಿ ವಂಶವಾಹಿನಿಂದ ಬರುವುದರಿಂದ ಅದಕ್ಕೆ ಒಂದಷ್ಟು ಬಾಧೆಗಳನ್ನು ಕೊಡುವಂಥದ್ದು ಇದೆ. ಅದಕ್ಕೆ ಪ್ರಾಯಶ್ಚಿತ್ತಾದಿ ಕರ್ಮಗಳನ್ನು ದೈವಾರಾಧನೆ ಒಂದು ವಿಭಾಗಗಳಲ್ಲಿ ಒಂದು ಮಾಡಿಸುವಂಥ ವ್ಯವಸ್ಥೆ ಇದೆ.